ಆಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಈ ಪ್ರಕಾಶ್ ಕೆಫೆ. ನೆನ್ನೆ ಮಧ್ಯಾಹ್ನ ಗ್ಯಾಸ್ ಖಾಲಿ ಆದ ಬಳಿಕ ಬೀಗ ಹಾಕ್ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಸಿಕ್ಕಿಲ್ಲ, ಹಾಗಾಗಿ ಆ ಬೀಗವನ್ನ ಓಪನ್ ಮಾಡಿಲ್ಲ ಅವರು. ಪ್ರಕಾಶ್ ಕೆಫೆ ಬಂದ್ ಆಗಿದೆ, ಮಾಲೀಕರು ಅದನ್ನು ಬಂದ್ ಮಾಡಿದ್ದಾರೆ. ನೆನ್ನೆ ಮಧ್ಯಾಹ್ನನೇ ಗ್ಯಾಸ್ ಖಾಲಿ ಆಗಿತ್ತು. ಈ ಕೆಲವರು ನಿರೀಕ್ಷೆಯಲ್ಲಿ ಇರ್ತಾರಲ್ಲ, ಅಟ್ಲೀಸ್ಟ್ ನಾಳೆ ಬೆಳಿಗ್ಗೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ರು ನೆನ್ನೆ. ಬಟ್ ಇವತ್ತು ಅವರಿಗೆ LPG ಸಿಕ್ಕಿಲ್ಲ, ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ಇವತ್ತು ಅದನ್ನು ಓಪನ್ ಮಾಡಿಲ್ಲ. ಪ್ರಕಾಶ್ ಕೆಫೆ ಇವತ್ತು ಕೂಡ ಬಂದಿದೆ. ಅನೇಕ ಹೋಟೆಲ್ಗಳಲ್ಲಿ ಇದೇ ಸಮಸ್ಯೆ ಆಗ್ತಿರೋದು. ವೆಯ್ಟ್ ಮಾಡಿ ನೋಡೋಣ ಅಟ್ಲೀಸ್ಟ್ ಸಿಗುತ್ತಾ ಅಂತೇಳಿ. ಬ್ಲ್ಯಾಕಲ್ಲಿ ತೊಗೊಳ್ಳೋಣ ಅಂದರೆ 1 to double ರೇಟ್ ಹೇಳ್ತಾ ಇದ್ದಾರೆ. ಸೊ ಅಷ್ಟು ತಗೊಂಡು ಅಡುಗೆ ಮಾಡಿದ್ರು ಅದು ವರ್ಕೌಟ್ ಆಗುತ್ತಾ, ನಮಗೆ ಗ್ರಾಹಕರು ಅಷ್ಟು ಸಂಖ್ಯೆಯಲ್ಲಿ ಬರ್ತಾರಾ ಅಂತಲೂ ಕೂಡ ಒಂದಿಷ್ಟು ಆತಂಕ ಹೋಟೆಲ್ ಮಾಲೀಕರ ಹತ್ರ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದು ಚಾಮರಾಜಪೇಟೆಯಲ್ಲಿರುವಂಥ ಪ್ರಕಾಶ್ ಕೆಫೆ. ಸೊ ನಿನ್ನೆ ಮಧ್ಯಾಹ್ನ ತನಕ ಅಲ್ಲಿ ಓಪನ್ ಇತ್ತು, ಬಟ್ ಮಧ್ಯಾಹ್ನ ಮೇಲೆ ಗ್ಯಾಸ್ ಖಾಲಿ ಆಗಿದೆ. ಸೊ ಇವತ್ತು ಗ್ಯಾಸ್ ಸಿಗೋ ನಿರೀಕ್ಷೆಯಲ್ಲಿ ಇದ್ದರು ಮಾಲೀಕರು, ಬಟ್ ಇವತ್ತು ಸಿಕ್ಕಿಲ್ಲ, ಹಾಗಾಗಿ ಈಗ ಹಾಗೆ ಇದೆ, ಓಪನ್ ಮಾಡಿಲ್ಲ. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಇದೆ. ಹಾಸನದಲ್ಲಿ ಗ್ಯಾಸ್ ಅಭಾವದಿಂದ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ. ಅಡುಗೆ ಗ್ಯಾಸ್ ವಿತರಣಾ ಕೇಂದ್ರಕ್ಕೆ ಜನ ಬರ್ತಾ ಇದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡಕ್ಕೆ ಟ್ರೈ ಮಾಡಿದ್ರು, ಯಾವಾಗ ಸರ್ವರ್ ಸಮಸ್ಯೆ ಇದೆ ಅಂತೆಲ್ಲ ಗೊತ್ತಾಯಿತು. ಸೀದಾ ಏಜೆನ್ಸಿ ಹತ್ರನೇ ಜನ ಬರ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ, ವಾಣಿಜ್ಯ ಪೂರೈಕೆಯಲ್ಲಿ ಕೊರತೆ ಉಂಟಾಗಿದೆ ಅಂತ ಹೇಳಿ ಏಜೆನ್ಸಿಯವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜನರಿಗೆ ಆತಂಕ. ಒಮ್ಮೆಲೆ ಬುಕ್ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ ಪರ್ಸೆಂಟೇಜ್ ವೈಸ್. ಹಂಗಾಗಿ ಏಜೆನ್ಸಿ ಹತ್ರನೇ ಒಂದ್ಸತಿ ಹೋಗಿ ಏನು ಸಮಸ್ಯೆ ಆಗಿದೆ ಕೇಳ್ಕೊಂಬರೋಣ ಅಂತ ಹೇಳಿ ಜನ ಬಂದಿದ್ದಾರೆ. ಅಲ್ಲಿ ಸಪ್ಲೈಯಲ್ಲೇ ಸಮಸ್ಯೆ ಆಗಿದೆ ಅಂತೇಳಿ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಜನ ಈಗ ಒಂದ್ ಕಡೆ ಆತಂಕನೂ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಡೊಮೆಸ್ಟಿಕ್ ಸಿಲಿಂಡರ್ಲಿ ಏನು ವ್ಯತ್ಯಯ ಆಗಿಲ್ಲ. ಏನು ಸಿಲಿಂಡರ್ ಬರ್ತಾ ಇದೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಬುಕಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಜನರಲ್ಲಿ ಸ್ವಲ್ಪ ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ರೆ ರೆಗ್ಯುಲರ್ ಆಗಿ ಡೊಮೆಸ್ಟಿಕ್ ಸಪ್ಲೈಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ರೆಗ್ಯುಲರ್ ಆಗಿ ಏನು ಬರ್ತಾ ಇದೆ ಸಪ್ಲೈ ಕೊಡ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಬರ್ತಾ ಇಲ್ಲ. ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮತ್ತೆ ಡಿಫೆನ್ಸ್ ಇವ್ರುಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಇವತ್ತಿನ ಪ್ರಕಾರ ಇಲ್ಲಿನ ತನಕ ಯಾವುದೇ ರೀತಿಯ ಡೊಮೆಸ್ಟಿಕ್ ಗ್ಯಾಸ್ಗೆ ಸಮಸ್ಯೆ ಆಗಿಲ್ಲ ಸರ್. ಹಂಗಾಗಿ ಗಾಬರಿ ಆಗಬೇಡಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಹೆಂಗಿದೆ ಗೊತ್ತಿಲ್ಲ ನನಗೆ. ಇಲ್ಲಿನ ತನಕ ಸಮಸ್ಯೆ ಆಗಿದೆ. ನಮ್ಮ ಏಜೆನ್ಸಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಓಟಲ್ದು ನಮ್ಮ ಕಡಿಮೆ, ಫ್ಯಾಕ್ಟ್ರಿಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ಬಟ್ ಕಮರ್ಷಿಯಲ್ ಸಿಲಿಂಡರ್ ಕಡಿಮೆ ಬಂದಿದೆ. ಇನ್ನು ಗದಗನಲ್ಲಿ ಮಾಂಸಾಹಾರಿ ಹೋಟೆಲ್ಗೆ ಗ್ಯಾಸ್ ಟ್ರಬಲ್ ಇದೆ. ಸಾವಜಿ ಹೋಟೆಲ್ಗಳಿಗೆ ತಟ್ಟಿದೆ ಗ್ಯಾಸ್ ಬಿಸಿ. ಹೆಚ್ಚು ಗ್ಯಾಸ್ ಬಳಸೋ ಅಡುಗೆ ಬಂದ್ ಮಾಡಿದ್ದಾರೆ ಮಾಲೀಕರು. ಮಟನ್ ಡ್ರೈ, ಚಿಕನ್ ಡ್ರೈ, ಬಿರಿಯಾನಿಯನ್ನ ಮಾಡ್ತಾ ಇಲ್ಲ. ರೊಟ್ಟಿ ರೋಸ್ಟ್, ಚಪಾತಿ, ಆಮ್ಲೆಟ್ ಅನ್ನು ಕೂಡ ಮಾಲೀಕರು ಮಾಡ್ತಾ ಇಲ್ಲ. ಹೆಚ್ಚು ಗ್ಯಾಸ್ ಬಳಕೆ ಯಾವುದಕ್ಕಾಗುತ್ತೆ, ಸೊ ಅದನ್ನ ಈಗ ಮಾಡ್ತಾ ಇಲ್ಲ. ಕಡಿಮೆ ಗ್ಯಾಸ್ ಖರ್ಚು ಮಾಡಿ ಒಂದೆರಡು ಐಟಮ್ ಅನ್ನ ಮಾಡ್ತಾ ಇದ್ದಾರೆ. ಮಟನ್ ಡ್ರೈ, ಚಿಕನ್ ಡ್ರೈ, ಬಿರಿಯಾನಿ ಸಿಗ್ತಾ ಇಲ್ಲ ಗ್ರಾಹಕರಿಗೆ, ಮಾಂಸಪ್ರಿಯರಿಗೆ. ರೊಟ್ಟಿ ರೋಸ್ಟ್, ಚಪಾತಿ, ಆಮ್ಲೆಟ್ ಕೂಡ ಮಾಲೀಕರು ಮಾಡ್ತಾ ಇಲ್ಲ. ಈಗ ಗದಗದಲ್ಲಿ ಅಲ್ಲೂ ಅಷ್ಟೇ ಗ್ಯಾಸ್ನ ಅಭಾವ ಉಂಟಾಗಿದೆ. ಅದು ನೇರವಾಗಿ ನಾನ್ ವೆಜ್ ಹೋಟೆಲ್ಗಳಿಗೂ ಕೂಡ ತಟ್ತಾ ಇದೆ. ಸಾವಜಿ ಹೋಟೆಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿರೋದ್ರಿಂದ, ಅಭಾವ ತಟ್ಟಿರೋದ್ರಿಂದ ಹೆಚ್ಚು ಗ್ಯಾಸ್ ಖರ್ಚು ಯಾವುದಕ್ಕೆಲ್ಲ ಆಗುತ್ತೆ ಪದಾರ್ಥವನ್ನು ಮಾಡೋದಕ್ಕೆ, ಅದನ್ನೆಲ್ಲ ಮಾಡ್ತಾ ಇಲ್ಲ. ಸ್ಟಾಕ್ ಇಲ್ಲ ಅಂತಾರೆ ಅವರು. ಏನು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ. ಮತ್ತು ಈಗ ಸ್ಟಾಕ್ ಇಲ್ಲ ಅಂದ್ರೆ ನಾವು ಅಡುಗೆ ಮಾಡೋದು ಭಾಳ ಸಮಸ್ಯೆ ಆಗೈತಿ. ಈಗ ನಮ್ಮದು ದಿನಚರಿ ಭಾಳ ವ್ಯತ್ಯಾಸ ಆಗಿದೆ. ನಮ್ಮ ದಿನಚರಿ ಡೈಲಿ ಈಗ ನೋಡಿರಿ, ನಮ್ಮ ಹಿಂದೆ ಕಾರ್ಮಿಕರು ಅದಾರ. ಈಗ ನಾವು ಅಡುಗೆ ಮಾಡೋದು ಐಟಮ್ ಭಾಳ ಕಮ್ಮಿ ಆಗೈತಿ. ಈಗ ನಾವು ಆಮ್ಲೆಟ್ ಮತ್ತು ಬಾಡಿಗೆ ಕೊಡಬೇಕು, ಬಾಡಿಗೆ ಕಟ್ಟಬೇಕು. ಇದರಿಂದ ದೊಡ್ಡ ಸಮಸ್ಯೆ ಆಗೈತಿ. ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ದಿಕ್ತಿಳಿಲ್ಲ. ಈ ಥರ ಆದಂದ್ರೆ ನಾಳೆ ನಮ್ಮ ಅಂಗಡಿ ಬಂದಾಗೋ ಸಮಸ್ಯೆ ಅದಾವ. ಅದು ಬಂದು ಆಗಬಾರ್ದಂದ್ರೆ ಸರ್ಕಾರ ದಯವಿಟ್ಟು ನಮ್ಮ ಇದಕ್ಕೆ ಸಹಕಾರ ಮಾಡ್ಬೇಕಂತೇಳಿ ನಮ್ಗೆ ವಿನಂತಿ ನಾವು ಮಾಡ್ಕೊಳ್ತಿದ್ದೀವಿ. ಫೋನ್ ಮಾಡಿದ್ರೆ ಸದ್ಯಕ್ಕೆ ಸ್ಟಾಕ್ ಇಲ್ರಿ ಅಂತಾರೆ ಅವರು. ಅದಕ್ಕೆ ಮತ್ತು ನಾವು ಏನು ಮಾಡ್ಬೇಕಂತ ನಮ್ಮ ವೀಕ್ಲಿ 4 ಹೋಗ್ತಾವ್ರಿ, 4 ಗ್ಯಾಸ್ ಹೋಗ್ತಾವ್ರಿ. ಹಾಗಾಗಿ ಈಗ ನಾವು ಈ ಒಂದು ಗ್ಯಾಸ್ ನಮ್ಗೆ ಸಿಗ್ತಾ ಇಲ್ಲ. ಈಗ ನಾವು 1 ವಾರ ಆಯಿತು ಫೋನ್ ಮಾಡ್ತಾ ಇದ್ವಿ. ಅವ್ರಿಗೆ ಇಲ್ಲ ರೀ ಗ್ಯಾಸ್ ಇಲ್ಲ, ಸ್ಟಾಕ್ ಅಷ್ಟೈತೆ ಮಾಡ್ತೀವಿ ಅಂತ ಹೇಳಂತಾರೆ ಅವರು. ಅಂಗಡಿ ಬಂದ್ ಮಾಡ್ಕೋರಿ. ಈಗ ನೋಡಿ ಆಲ್ಮೋಸ್ಟ್ ಆಲ್ ನಮ್ಮ ಬೇರೆ ಊರಲ್ಲಿ ಎಷ್ಟೋ ಹೋಟೆಲ್ ಬಂದಾಗಿವೆ. ಈಗ ನಾವು ನಿನ್ನೆ ಆದರೂ ಗ್ಯಾಸ್ ಒಪ್ಪತ್ತು ಅಂಗಡಿ ಬಂದ್ ಮಾಡಿ ರಾತ್ರಿ ಬಂದ್ ಮಾಡೀವಿ. ಹಿಂದೆ ಕುಟುಂಬ ಇದೆಲ್ಲ. ಈ ಯುದ್ಧದ ಸಮಯದಲ್ಲಿ ವಿಶೇಷವಾಗಿ ಅಡುಗೆಗೆ ಬೇಕಾಗುವಂತಹ ಸಾಮಗ್ರಿಗಳು ಗಗನಕ್ಕೆ ಏರ್ತಾ ಇವೆ.
ಈ ಯುದ್ಧ ಪ್ರಾರಂಭವಾಗಲಿಂದ ಹಿಡಿದು ಸುಮಾರು 15 ದಿನದಿಂದ ಸಿಲಿಂಡರ್ ಅಭಾವ ಆಗ್ತಾ ಇದೆ. ಈ ಸಿಲಿಂಡರ್ ಅಭಾವದಿಂದ ನಮ್ಮ SSK ಸಾವ್ಜಿ ಹೋಟೆಲ್ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಹೋಟೆಲ್ಗಳು ಬಂದಾದಪ್ಪ ಅಂದರೆ ನಮ್ಮಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಅವ್ರಿಗೂ ತೊಂದರೆ ಆಗುತ್ತದೆ, ಹಾಗೂ ನಮ್ಮ ಕುಟುಂಬದ ಸದಸ್ಯರಿಗೂ ತುಂಬ ತೊಂದರೆ ಆಗುತ್ತದೆ. ದಯವಿಟ್ಟು ಸರ್ಕಾರ ಗಮನಿಸಿ ಅಡುಗೆ ಮಾಡಲು ಸಿಲಿಂಡರನ್ನು ಅತಿ ಶೀಘ್ರದಲ್ಲಿ ನೀವು ಅಭಾವವನ್ನು ಕಡಿಮೆ ಮಾಡಿ ನಮ್ಮ ಎಲ್ಲ SSK ಸಾವ್ಜಿ ಹೋಟೆಲ್ ಮಾಲೀಕರಿಗೂ ಹಾಗೂ ಇನ್ನಿತರ ಹೋಟೆಲ್ವರಿಗೂ ಈ ಸಿಲಿಂಡರನ್ನು ಅನುಕೂಲ ಮಾಡಿಕೊಳ್ಳಲು ನಾವು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ಈಗ ನಮ್ಮಲ್ಲಿ ಚಿಕನ್, ಮಟನ್ ಬೆಳಗಾವಿ